ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ, 10 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಅಂದ್ರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ, 10 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಅಂದ್ರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ, 10 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ
ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಅಂದ್ರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ, 16 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಅಂದ್ರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ, 16 ಘಟಕಗಳು ಇದೇ ರೀತಿಯಾಗಿ ಮುಚ್ಚಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಅಂದ್ರೆ ಇಲ್ಲಿ ಕೇವಲ ಗಣಿಗಾರಿಕೆ ಮಾತ್ರ ಅಲ್ಲ, ಗಣಿಗಾರಿಕೆ ಜೊತೆಗೆ ಸಾಕಷ್ಟು ರೈತಾಪಿ ವರ್ಗವಿದೆ. ಅದಾದ ಬಳಿಕ ಮತ್ತೊಂದು ಪ್ರಮುಖ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಜೀನ್ಸ್ ಉದ್ಯಮ. ಸಾಕಷ್ಟು ಜನ ಜೀನ್ಸ್ ಉದ್ಯಮವನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಜೀವನವನ್ನು ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನಾನಾ ಕಾರಣಗಳಿಂದ ಒಂದೊಂದೇ ಜೀನ್ಸ್ ಘಟಕಗಳು ಮುಚ್ಚುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾನೀಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜೀನ್ಸ್ ಶುದ್ಧೀಕರಣ ಘಟಕಕ್ಕೆ ಬಂದಿದ್ದೇನೆ. ನೀವು ನೇರವಾಗಿ ನೋಡಬಹುದು, ಸಂಪೂರ್ಣವಾಗಿ ಈ ಒಂದು ಘಟಕವನ್ನ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಇದು ಕೇವಲ ಒಂದು ಘಟಕ ಮಾತ್ರ,
ಹತ್ತಾರು ಘಟಕಗಳು ಇದೇ ರೀತಿಯಾಗಿ ಮುಚ್ಚಿರ್ತಕ್ಕಂಥದ್ದು. ಅಂದ್ರೆ ಈಗ ಬಳ್ಳಾರಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 60 ಜೀನ್ಸ್ ಶುದ್ಧೀಕರಣ ಘಟಕಗಳಿವೆ. ಅದರಲ್ಲಿ 20 ಜೀನ್ಸ್ ಶುದ್ಧೀಕರಣ ಘಟಕಗಳು ಸಂಪೂರ್ಣವಾಗಿ ಮುಚ್ಚಿವೆ. ಯಾಕಂದ್ರೆ ನಾನಾ ಕಾರಣಗಳಿಂದ ಇವನ್ನ ಮುಚ್ಚಿರ್ತಕ್ಕಂಥದ್ದು. ಒಂದು ವಿದ್ಯುತ್ ಕಾರಣವಾಗಿರ್ಬೋದು, ಜೊತೆಗೆ ಜೀನ್ಸ್ಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲೇಬರ್ ಕೊರತೆ ಆಗಿರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕಾರಣದಿಂದಾಗಿ ಒಂದೊಂದೇ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜೀನ್ಸ್ ಘಟಕಗಳು ಮುಚ್ತಾ ಇರ್ತಕ್ಕಂಥದ್ದು. ಇಡೀ ರಾಜ್ಯಾದ್ಯಂತ ಬಳ್ಳಾರಿ ಜೀನ್ಸ್ ಅಂದ್ರೆ ಒಂದು ದೊಡ್ಡ ಹೆಸರಿತ್ತು. ಅದನ್ನು ನಂಬಿಕೊಂಡು ಸುಮಾರು 2 ಲಕ್ಷ ಜನ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಆತಂಕ ಎದುರಾಗಿದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಜೀನ್ಸ್ ಉದ್ಯಮಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ರೆ ಮತ್ತಷ್ಟು ಜೀನ್ಸ್ ಉದ್ಯಮ ಚಿಗುರುತ್ತೆ, ಇಲ್ಲ ಅಂದ್ರೆ ಸಂಪೂರ್ಣವಾಗಿ ನಶಿಸುವ ಹಂತವನ್ನ ತಲುಪುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.